ಎಲ್ಲರಿಗೂ ಶುಭ ದಿನ. ಇವಾಗಾಗಿದೆ ಸಂಜೆ. ನಮ್ಮಮ್ಮ ಯಾವ ದಿನಾನು ಬಿಡ್ದಲ್ಲೇ ಕೆಲಸ ಮಾಡಿಸ್ತಾ ಇದ್ದಾರೆ. ಅಷ್ಟು ಡೆಡಿಕೇಟೆಡ್ ಆಗಿ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಶಾರ್ಟ್ಸ್ ಮಾಡಿದ್ವಿ, ಇವಾಗ ಲಾಂಗ್ ಮಾಡ್ತಾ ಇದೀವಿ, ಮತ್ತೆ ಶಾರ್ಟ್ಸ್ ಮಾಡ್ತೀವಿ. ನಮ್ಮಮ್ಮ ಮಾಡಿಸ್ತಾನೇ ಇರ್ತಾರೆ ನನಗೆ. ಮನುಷ್ಯ ಬ್ಯುಸಿ ಆಗಿರ್ಬೇಕು, ತುಂಬಾ ರೆಸ್ಟ್ ತಗೋಬಾರ್ದು. ತುಂಬಾ ರೆಸ್ಟ್ ಕೊಡಿ, ಆಮೇಲೆ ಹೇಳ್ತೀನಿ ತುಂಬಾ ರೆಸ್ಟ್ ಯಾವುದು ಅಂತ. ಓಕೆ ಗಾಯ್ಸ್, ಪಾಯಿಂಟಿಗೆ ಬರೋಣ. ಇವತ್ತೇನ್ ಮಾಡ್ತಾ ಇದೀವಿ? ಇವತ್ತು ನಾನು ಚಿಕನ್ ಐಟಮ್ ಮಾಡ್ತಾ ಇದ್ದೀನಿ, ನಾನ್ ವೆಜ್ ಪ್ರಿಯರಿಗೋಸ್ಕರ. ಓಕೆ, 2 ಐಟಮ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂಡಿದೀವಿ ಅಲ್ವಾ? ಅಫ್ಕೋರ್ಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮಕ್ಕಳಿಗೆ 1 ಐಟಮ್ ಮಕ್ಕಳಿಗೆ ತುಂಬಾ ಇಷ್ಟ, 1 ಐಟಮ್ ದೊಡ್ಡವ್ರದ್ದು ಇಷ್ಟ. ಹಂಗ್ ಮಾಡ್ತಾ ಇದೀವಿ. ಸೊ 2 ಚಿಕನ್ ಐಟಮ್ ಮಾಡ್ತಾ ಇದೀವಿ. ನಮ್ಮಮ್ಮ ಏನಂತ ಹೇಳ್ತಾರೆ ಬನ್ನಿ ಹೋಗೋಣ. ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಸೊ ಫಸ್ಟ್ ಏನ್ ಮಾಡ್ತಿದೀವಮ್ಮ? ಎಲ್ಲರೂ ಕೇಳ್ತಾ ಇದ್ರು ಏರ್ ಫ್ರೈರ್ ಅಲ್ಲಿ ರೆಸಿಪಿ ತೋರಿಸಿ ಅಂತ ಹೇಳಿ. ಓಕೆ, ಇವತ್ತು ಏರ್ ಫ್ರೈರ್ ಅಲ್ಲಿ ಒಂದು ಚಿಕನ್ ರೆಸಿಪಿ ಮಕ್ಕಳಿಗೆ ಇಷ್ಟ ಆಗುವಂತ ತೋರಿಸ್ತಾ ಇದ್ದೀನಿ. ಓಕೆ, ಅದನ್ನ ಫಸ್ಟ್ ಮ್ಯಾರಿನೇಟ್ ಹೇಗೆ ಮಾಡೋದು ಅಂತ ನೋಡ್ಬಿಡ. ಓಕೆ ಬನ್ನಿ. ಸೊ ಏನೇನ್ ಬೇಕಮ್ಮ? ಚಿಕನ್ ತಗೊಂಡಿದ್ದೀನಿ ನಾನು. ಓಕೆ, 1/2 ಕಿಲೋ ಚಿಕನ್ ತಗೊಂಡಿದ್ದೀನಿ. ಚೀಸ್ ತಗೊಂಡಿದ್ದೀನಿ, ಮೊಸರು, ಅರಿಶಿನ, ಗರಂ ಮಸಾಲೆ, ಖಾರದ ಪುಡಿ, ಉಪ್ಪು, ಇದು ಗಾರ್ಲಿಕ್ ಪೌಡರ್, ಇದು ಆನಿಯನ್ ಪೌಡರ್, ಇದು ಪ್ಯಾಪ್ರಿಕಾ, ಸ್ವಲ್ಪ ಎಣ್ಣೆ. ಓಕೆ ಓಕೆ ಅಮ್ಮ. ಫಸ್ಟ್ ಒಂದ್ ಸ್ವಲ್ಪ ಟರ್ಮರಿಕ್ ಪೌಡರ್ ತಗೊಂತ ಇದ್ದಾರೆ. ಟರ್ಮರಿಕ್ ಹಾಕೊಂಡಿದ್ದೀನಿ. ಅಂಡ್ ದೆನ್ ಸಾಲ್ಟ್, ಪಿಂಕ್ ಸಾಲ್ಟ್. ಅದು ಪಿಂಕ್ ಸಾಲ್ಟ್ ಹಾಕೊಂಡಿದ್ದೀನಿ. ನೀವು ಯಾವ್ದಾದ್ರು ಹಾಕೋಬಹುದು. ಇದು ಗರಂ ಮಸಾಲ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು, 1 ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ. ಓಕೆ, ಇದು ಗಾರ್ಲಿಕ್ ಪೌಡರು, ನಿಮ್ಗೆ ಸಿಗುತ್ತೆ, ತಗೊಂಡ್ ಬಂದು ಹಾಕೊಳ್ಳಿ. ನೀವು ಯಾವ್ದಾದ್ರು ತಗೋಬಹುದು. 1 ಸ್ಪೂನ್ ಫುಲ್ ಹಾಕಿದ್ದೀನಿ ನಾನು. ಇದು ಆನಿಯನ್ ಪೌಡರು, ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ. ಇದು ಪ್ಯಾಪ್ರಿಕಾನು, ಇದು ನಾನು 1 ಸ್ಪೂನ್ ತಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿ. ಆಯಿಲ್ ಸ್ಪ್ರೇ ಮಾಡೋಣ. ಅಂಡ್ ಮೊಸರು ನೀವು ಯಾವ್ದು ಇಷ್ಟ ಅದನ್ನ ತಗೊಳ್ಳಿ. ಸಾಕು, ಇಷ್ಟು ಸಾಕು. ಸೊ ಕಲ್ಸೋಣ. ಇದಿಷ್ಟನ್ನ ಕಲ್ಸೋದಕ್ಕೆ. ಇಷ್ಟನ್ನ ನೀಟಾಗಿ ಕಲಿಸ್ಕೊಳ್ಳಿ. ಏನಾದ್ರು ತುಂಬಾ ಗಟ್ಟಿ ಆದ್ರೆ ಒಂಚೂರು ಮೊಸರು ಹಾಕೊಳ್ಳಿ. ತುಂಬಾ ತೆಳು ಇರಬಾರ್ದು ಕನ್ಸಿಸ್ಟೆನ್ಸಿ. ಬಿಕಾಸ್ ತುಂಬಾ ಗಟ್ಟಿ ಇದ್ದಾಗ ಒಂಥರ ಕ್ರಿಸ್ಪಿ ತರ ಒಂಥರ ಗಟ್ಟಿ ಆಗ್ಬಿಡುತ್ತೆ. ಇನ್ನೊಂದು ಹೇಳ್ತೀನಿ, ಇದು ಏನ್ ಗೊತ್ತಾ, ನೀವು ಕಬಾಬ್ ಹೆಂಗ್ ಎಣ್ಣೆಲಿ ಕರಿತೀರಾ, ಇದು ಏರ್ ಫ್ರೈಯರ್ ಅವರಿಗೆ ಕಬಾಬ್ ಇದು. ಹೌದು. ಅಂಡ್ ಕಬಾಬ್ ವಿತ್ ಚೀಸ್ ಇವಾಗ ಹಾಕ್ತಾರ ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಅಂದ್ರೆ. ನಮ್ಮ ಅಣ್ಣಂದು ಮಗ ಬಂದಿದ್ದ, ಸೊ ಅವನಿಗೆ ಎಷ್ಟು ಇಷ್ಟ ಆಗಿತ್ತು ಅಲ್ವಾ. ತುಂಬಾ ಫೇವರೇಟ್. ಅವ್ರ ಅಮ್ಮಂಗೆ ಹೇಳ್ತಾ ಇದ್ದ, ಅಮ್ಮ ನೀನು ಇದನ್ನ ಮಾಡು ಅಂತ, ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಇದು. 10 ಮಿನಿಟ್ಸ್ ಅದು ಮಾಡೋ ತನಕ ಇದಿರ್ಲಿ. ನೆಕ್ಸ್ಟ್ ರೆಸಿಪಿ ಮಾಡೋ ತನಕ ಇದನ್ನ ಹಂಗೆ ಮ್ಯಾರಿನೇಟ್ ಮಾಡಿ ಇಟ್ಟಿರೋಣ. ಕರೆಂಟ್ ಹೋಗಿ ಬಂದಿ ಆಗ್ತದೆ. ಮಾಡ್ತಾ ಇದೆ. ಡನ್. ಇದನ್ನೀಗ ಇಟ್ಬಿಡೋಣ. ಮಮ್ಮ, ಇವಾಗ ನಾವು ಏರ್ ಫ್ರೈಯರ್ ಅಲ್ಲಿ ಇಡೋದು ಮ್ಯಾರಿನೇಟ್ ಮಾಡಾಗಿದೆ ಅಲ್ವಾ. ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ? ನೆಕ್ಸ್ಟ್ ನಾನು ಕರಿಬೇವಿನ ಚಿಕನ್. ವಾವ್, ನಿಜ ಸಖತ್ತಾಗಿರುತ್ತದು. ಸೊ ಕರಿಬೇವಿನ ಚಿಕನ್ಗೆ ಏನೇನ್ ಬೇಕಂತ ಹೇಳ್ತೀರಾ? ಬನ್ನಿ. 3/4 kg ಚಿಕನ್ ತಗೊಂಡಿದ್ದೀನಿ. ಓಕೆ, ಅದಕ್ಕೆ ಬೇಕಾಗಿರೋದು ಹಸಿಮೆಣಸು, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ನಿಮ್ಮ ಮನೇಲಿ ಆದಷ್ಟು ತಗೊಳ್ಳಿ. ಕೊತ್ತಂಬರಿ ಸೊಪ್ಪು, ನಾನು 1 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಶುಂಠಿ 1 ಬೆರಳಷ್ಟು, 2 ಗೆಡ್ಡೆ ಬೆಳ್ಳುಳ್ಳಿ, ಮೆಣಸಿನಕಾಳು 1 ಸ್ಪೂನು, 1/2 ಸ್ಪೂನು ಅರಿಶಿನ. ನಾನಿಲ್ಲಿ ಒಣ ಕೊಬ್ಬರಿ ತಗೊಂಡಿದ್ದೀನಿ. ಮನೇಲಿ ಇರುತ್ತೆ ಒಣ ಕೊಬ್ಬರಿ ಅಂತ ನಾನು ತಗೊಂಡಿದ್ದು. ನೀವು ಹಸಿ ತೆಂಗಿನಕಾಯಿ ಬೇಕಾದ್ರೆ ಹಾಕ್ಬೋದು, ಸ್ವಲ್ಪ ಆದ್ರೆ ಜಾಸ್ತಿ ಬೇಡ. ಇದು ಒಗ್ಗರಣೆಗೆ 1/2 ಈರುಳ್ಳಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಮೊಸರು, ಉಪ್ಪು, ಜಾಸ್ತಿ ಕರಿಬೇವು. ನೀವು ಅನ್ಕೊಂಡಿರ್ಬೋದು ಇಷ್ಟೊಂದು ಕರಿಬೇವು ಬೇಕಾ ಮೇಡಮ್, ಟೇಸ್ಟ್ ಚೇಂಜ್ ಆಗಲ್ವಾ ಅಂತ ಹೇಳಿ. ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಅನ್ಸೋದೇ ಇಲ್ಲ ಅದು ಕರಿಬೇವುದು ಅಂತ ಹೇಳಿ. ಶುಗರ್ ಪೇಷಂಟ್ಗೆ ಎಲ್ಲರಿಗೂ ಒಳ್ಳೇದಲ್ವಾ ಕರಿಬೇವು. ಹಂಗೆ ಅಂತೂ ಎಷ್ಟು ಬಿಡ್ತೀರಾ ತಿನ್ಬೇಕಾರೆ, ಹೀಗೆ ತಿಂದ್ರೆ ಒಳ್ಳೇದು. ಎಸ್, ಮಾಡೋಣ. ಫಸ್ಟ್ ಏನ್ ಮಾಡೋದು? ಫಸ್ಟ್ ಎಲ್ಲ ರುಬ್ಕೊಳ್ಳೋದು. ಇದ್ರಲ್ಲಿ ಹುರಿಯೋದು ಏನೂ ಇಲ್ಲ. ಅದು ಇವತ್ತೆರಡೂ ನಾನು ಈಸಿ ತೋರಿಸಿದ್ದು. ಅದನ್ನು ಅಷ್ಟೇ, ನೀವು ಗಾರ್ಲಿಕ್ ಪೌಡ್ರು, ಆನಿಯನ್ ಪೌಡ್ರು, ಪ್ಯಾಪ್ರಿಕಾನ್ ಇಟ್ಕೊಂಡ್ಬಿಟ್ರೆ ತಕ್ಷಣ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮಕ್ಕಳಿಗೆ ಒಂದು 15 ಮಿನಿಟ್ಸ್ ಅಲ್ಲಿ ರೆಡಿ ಆಗಿಬಿಡುತ್ತೆ. ನಿಮ್ಮ ಮನೆಯವ್ರೇನಾದ್ರೂ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನೀವು ಅದನ್ನ ಮಾಡಿ ಕಬಾಬ್ ಟಿಪ್ ಕೊಡ್ಬೋದು. ಈಗ ಇದನ್ನ ರುಬ್ಬೋಣ. ಎಸ್, ಎಲ್ಲ ಹಸಿದೆ. ಬನ್ನಿ, ಫಸ್ಟು ಕರಿಬೇವನ್ನ ಹಾಕೋಣ. ಓಕೆ,
ಈಗ ಹೇಳಿದ್ನಲ್ಲ ಇದಿಷ್ಟು ಐಟಮನ್ನು ಓಕೆ. ಅಷ್ಟೂ ಹಾಕೋದೆ. ತುಂಬ ಈಸಿ ಆ್ಯಂಡ್ ಟೇಸ್ಟಿ. ಎಸ್, ಜಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಇದೆಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ನಿಮ್ಮ ಹತ್ರ? ಇದು ಒಗ್ಗರಣೆಗೆ ಹಾಕೋಣ. ಇದು ಒಗ್ಗರಣೆಗಂತೆ. ನೋಡು, ಮೊಸರನ್ನ ಇದಕ್ಕೆ ಹಾಕು. ನೋಡು, ಒಂದು ಪ್ಯಾಕೆಟ್ ಹೊರದ್ವಿ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಓಕೆ, ಸಣ್ಣ ಪ್ಯಾಕೆಟ್. ಯಾಕಂದ್ರೆ ನಾವು ಟೊಮ್ಯಾಟೊ ಎಲ್ಲ ಹಾಕಲ್ಲಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಓಕೆ. ಸೊ ರುಬ್ಕೊಂಡಾಯ್ತಾ? ರುಬ್ಕೊಂಡೆ. ವಾವ್, ಗ್ರೀನ್ ಚಟ್ನಿ ತರ ಆಗಿದೆ. ಈಗ ಪಾತ್ರೆ ಇಟ್ಟಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ, ಬಿಸಿ ಮಾಡಕ್ಕೆ ಇಟ್ಟಿದ್ದಾರೆ ಲೋ ಫ್ಲೇಮ್ ಅಲ್ಲಿ. ಈಗ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕೋಣ. ಓಕೆ. ಇದಕ್ಕೆ ಅರ್ಧ ಅಷ್ಟೇ ಈರುಳ್ಳಿ, ಜಾಸ್ತಿ ಏನೋ ಬೇಡ. ಯಾಕಂದ್ರೆ ಈರುಳ್ಳಿ ತುಂಬಾ ಆದ್ರೆ ಸ್ವೀಟ್ ಆಗ್ಬಿಡತ್ತೆ ಚಿಕನ್, ಹಂಗಾಗಿ ಈರುಳ್ಳಿ ತುಂಬಾ ಹಾಕ್ಬಾರ್ದು. ಏನ್ ನೋಡ್ತಿದ್ದೀರಾ? ಇದೇನಿದು ಮಧ್ಯದಲ್ಲಿ ಪಾಸ್ ಆಗಿದೀವಲ್ಲ ನಾವು? ನಿದ್ದೆ ಬರ್ತಿದ್ಯಾ? ನಿದ್ದೆ ಬಂದ್ರೆ ನಿದ್ದೆ ಬರುತ್ತೆ, ಮತ್ತೆ ರಾತ್ರಿ ನಿದ್ದೆ ಬರಲ್ಲ. ಅದಕ್ಕೆ ಮಧ್ಯಾಹ್ನ ಮಲಗಬಾರ್ದು. ಮಧ್ಯಾಹ್ನ ಮಲಗಿದ್ರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಇರೋ ದಪ್ಪನೇ ಸಾಕು. ಆದ್ರೆ ನಿಮಗೆ ಥೈರಾಯ್ಡ್ ಬಂದಾಗಿರೋದಲ್ಲ, ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗತ್ತಡಿ. ಸೊ ನಮ್ ಆನಿಯನ್ ಬ್ರೌನ್ ಆಗಿದ್ಯಾ? ಆನಿಯನ್ ಬ್ರೌನ್. ಅರಿಶಿನ ಹಾಕೋದು. ಅರಿಶಿನ ಹಾಕಿ ಆಯ್ತಾ? ಈಗ ನಮ್ಮ ಚಿಕನ್ ಹಾಕೋಣ. ಈಗ ಉಪ್ಪನ್ನು ಹಾಕೋಣ. ಸಾಲ್ಟ್, ರುಚಿಗೆ ತಕ್ಕಷ್ಟು. ಈಗ 1-2 ನಿಮಿಷ ಮುಚ್ಚಿಡೋಣ. ಆಮೇಲೆ ಮಸಾಲೆ ಹಾಕದ? ಆಮೇಲೆ ಮಸಾಲೆ ಹಾಕಿ ಕುಕ್ಕರ್ ಅಲ್ಲಿ 2 ನಿಮಿಷ ಬರ್ಸ. ಓಕೆ. ಸೊ ಈಗ ಆಗಿದೆ 1-2 ಮಿನಿಟ್ಸ್. ಈಗ ಮಸಾಲೆ ಹಾಕದಲ್ಲ? ಈಗ ಮಸಾಲೆ ಹಾಕ್ಬೇಕು. ಓಕೆ, ನಮ್ಮ ಮಸಾಲೆ ಇಲ್ಲಿದೆ ರೆಡಿ. ವಾವ್, ಗಾಜು ಸಾರು ಮತ್ತೆ ಅದನ್ನು ಅದ್ರ ಜೊತೆಗೆ ಹಾಕ್ಬಿಟ್ಟಿರಾ? ಒಂದ್ 2 ನಿಮಿಷ ಈ ತರ ಏನೋ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ, 2 ಮಿನಿಟ್ಸ್. ಮಮ್ಮ ಇವಾಗ 2 ಮಿನಿಟ್ಸ್ ಫ್ರೈ ಆಗಿದ್ಯಾ? ಆಗಿದೆ ನೋಡು. ಮಸಾಲೆ ಫ್ರೈ ಮಾಡಿದ್ದೀನಿ. ಈಗ ನೀರು. ಓಕೆ, ಸಾಕಷ್ಟು ನೀರು. ನೀರ್ ಹಾಕಿ 2 ವಿಸಿಲ್ ಹೊಡ್ಸೋದಾ? 2 ವಿಸಿಲ್ ಹೊಡ್ಸೋದು. ಉಪ್ಪೆಲ್ಲ ಹಾಕಿದೀವಿ ಅಲ್ವಾ? ಉಪ್ಪು ಹಾಕಿದ್ದೀರಾ? ಚಿಕನಿಗೆ ಹಾಕಿದ್ರಿ? ಸಾಕಾ? ಸಾಕು. 2 ವಿಸಿಲ್ ನಂತರ ಬರೋಣ. ಬೈ. ಓಕೆ, ಸೊ ನಮ್ದು ಇದು ಯಾವ್ದ್ರ ಚಾಪ್ಸ್ ಅಂದಿದ್ರಿ? ಹೆಸರು ಮರ್ತೋಯ್ತು. ಕರ್ಬೇವಿನ ಸೊಪ್ಪು, ಕರಿಬೇವಿನ ಚಾಪ್ಸ್. ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕಿದು. ಒಂದ್ 5 ನಿಮಿಷ. ಇಷ್ಟು ತೆಳು ಬೇಡ. ಓಕೆ, ಇದು ಅನ್ನಕ್ಕಾದ್ರೆ ಓಕೆ. ಇದು ಗಟ್ಟಿ ಆದಾಗ ಇನ್ನೂ ಚೆನ್ನಾಗಿರುತ್ತೆ. ಗಟ್ಟಿ ಆಗ್ಲಿ ಇದು. ಇವಾಗ ಏರ್ ಫ್ರೈ ಇಡೋಣ. ಏರ್ ಫ್ರೈ ಹಾಕೋಣ. ಸೊ ಇವಾಗ ನಾವು ಮಾಡ್ತಾ ಇದೀವಿ ಏರ್ ಫ್ರೈಡ್ ಚಿಕನ್. ಅದಕ್ಕೆ ಫಸ್ಟಿಗೆ ಬಟರ್ ಪೇಪರ್ ಬೇಕೇ ಬೇಕು.
ಓಕೆನಾ. ಏನಕ್ಕಂದ್ರೆ ನಾವು ಚೀಸ್ ಹಾಕ್ತಾ ಇದೀವಿ ಫಸ್ಟ್ ಕೆಳಗೆ. ಚೀಸ್ ಇಲ್ಲ ಅಂದ್ರೆ ಏನು ಬಟರ್ ಪೇಪರ್ ಬೇಡ. ಹಾ, ಚೀಸ್ ಇಲ್ಲ ಅಂದ್ರೆ ಏನು ಬಟರ್ ಪೇಪರ್ ಬೇಡ, ಹಂಗೇನು ಮಾಡ್ಕೋಬಹುದು ನೀವು. ಸೊ 1 ಚೀಸ್ ಬಂತು. ಸೊ ನಾವಿಲ್ಲಿ ಹಾಕೊಂಡಾಗಿದೆ ಚೀಸ್, 3 ಚೀಸ್ ಸ್ಲೈಸ್ ಹಾಕೊಂಡಿದೀವಿ. ಇಲ್ಲಿದೆ ನಮ್ದು ಮ್ಯಾರಿನೇಟೆಡ್ ಆಗಿರೋ ಚಿಕನ್. ಚಿಕನ್ ಹಿಂಗೆ ಒಂದೊಂದಾಗಿ ಇಡ್ತಾ ಬನ್ನಿ ಇದ್ರ ಮೇಲೆ. ಇಲ್ಲಿ ಕಮ್ಮಿ ಬೋನ್ ಇದೆ ನಮ್ಮ ಚಿಕನಿಗೆ. ಹೌದು, ಬೋನ್ಲೆಸ್ ತಗೊಂಡಿದ್ದೀನಿ. ಹಾ, ನೀವೂನು ಹಂಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನಾವು ಈ ಚಿಕನ್ನ ಏರ್ ಫ್ರೈರಿಗೆ ಹಾಕ್ತಾ ಇದೀವಿ. ಅಂಡ್ ಇಲ್ಲಿ ಈ ಚಿಕನ್ ಇದೆ ಅಲ್ಲ, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. 1, 2 and 3 ಚಿಕನಿಗೆ ಸೆಲೆಕ್ಟ್ ಆಗಿದೆ. 175 ಡಿಗ್ರೀಸಿಗೆ ಇಡೋಣ. ಆ್ಯಂಡ್ ನಿಮಿಷ ಎಷ್ಟಂದರೆ ಒಂದು 18 ಮಿನಿಟ್ಸ್ ಸಾಕಲ್ಲಮ್ಮ? ಸಾಕು, 18 ಮಿನಿಟ್ಸ್ ಸಾಕು. ಒಂದು 18 ಮಿನಿಟ್ಸಿಗೆ ಇಟ್ಟು ಆನ್ ಮಾಡೋಣ. ಅದಾದಮೇಲೆ ಬರೋಣ. ಬೈ. ಸೊ ಮಮ್ಮ ರೆಡಿನಾ? ರೆಡಿ ನೋಡಿ, ನಮ್ಮದು ಚಿಕನ್ ರೆಡಿ. ಸಾಕು. ವಾವ್, ಕರಿಬೇವಿನ ಚಿಕನ್ ರೆಡಿ. ಕರಿಬೇವಿನ ಚಿಕನ್ ರೆಡಿ. ನಮ್ಮ ಏರ್ ಫ್ರೈಯರ್ದು ಏನಾಗಿದೆ? ವಾವ್, ಯಾರು ರೆಡಿ ಇದ್ದೀರಾ ಇದನ್ನ ತಿನ್ನಕ್ಕೆ? ನಾನಂತೂ ಸಿಕ್ಕಾಪಟ್ಟೆ ರೆಡಿ ಇದ್ದೀನಿ. ಮಮ್ಮ ಒಂದು ಚೀಸ್ ಪುಲ್ ಮಾಡಿ ತೋರಿಸಿಮ್ಮ ಅವರಿಗೆ. ವಾವ್, ಎಷ್ಟು ಕ್ರಿಸ್ಪಿ ಆ್ಯಂಡ್ ಚೀಸಿ ಆಗಿದೆ. ನಾನು ನಿಮಗೆ ಒಂದು ಚೀಸ್ ಪುಲ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಚೀಸ್ ಬರುತ್ತೆ, ಈ ಥರ ಕೆಳಗಡೆ ಎಲ್ಲ ಚೀಸ್ ಮೆಲ್ಟ್ ಆಗಿರುತ್ತೆ. ಸಖತ್ತಾಗಿರುತ್ತೆ ಟೇಸ್ಟ್ ಇದ್ರದ್ದು. ನೋಡಿ, ಇಲ್ಲೆಲ್ಲ ಕೆಳಗಡೆ ಚೀಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಬನ್ನಿ ಟೇಸ್ಟ್ ಮಾಡೋಣ. ಓಕೆ ಗೈಸ್, ನಮ್ದು 2 ರೆಸಿಪಿ ಸಖತ್ತಾಗಿ ರೆಡಿ ಆಗಿದೆ. ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ಇದನ್ನ ಅನ್ನದ ಜೊತೆ ತಿನ್ನಿ, ಚಪಾತಿ ಜೊತೆ ತಿನ್ನಿ, ರೊಟ್ಟಿ ಜೊತೆ, ಯಾವ್ದ್ರ ಜೊತೆ ಆದ್ರೂ ತಿನ್ನಿ. ಹಾಂ, ಸಖತ್ತಾಗಿರುತ್ತೆ. ಇದು ನಮ್ಮ ಚೀಸ್ ಚಿಕನ್. ಇದಂತೂ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಆಮೇಲೆ ನನಗೆ ಕಾಮೆಂಟ್ ಹಾಕಿ. ಅಷ್ಟೇ ಹೇಳೋದು ನಾನು. ಸಖತ್ತಾಗಿದೆ ಅಲ್ಲ? ಬಿಸಿ ಇದ್ದಾಗೆ ತಿನ್ನಬೇಕು. ಚೀಸ್ ಮೆಲ್ಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ತಣ್ಣಗಾದ್ಮೇಲೆ ಬೇಡ, ಬಿಸಿ ಇದ್ದಾಗೆ ತಿನ್ನಿ. ಹೌದು, ನೀವು ಕಬಾಬು ಎಣ್ಣೆಲಿ ಕರಿಯೋದನ್ನ ಮರ್ತೋಗ್ತೀರಾ. ಎಲ್ಲರ ಮನೇಲೂ ಒಂದೊಂದು ಏರ್ ಫ್ರೈಯರ್ ಇರಬೇಕು. ನಿಜವಾಗ್ಲೂ ತುಂಬಾ ಒಳ್ಳೇದು. ಹಾ, ಹೌದು. ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.